ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ರಕ್ಷಣೆಯ ಜೊತೆಗೆ ರಥಬೀದಿಯ ಪಾವಿತ್ರತೆಯನ್ನು ಉಳಿಸುವಂತಹ ನಿಟ್ಟಿನಲ್ಲಿ ವ್ಯವಸ್ಥಾಪನಾ ಸಮಿತಿ, ಜೀರ್ಣೋದ್ಧಾರ ಸಮಿತಿ ಭಕ್ತರ ಸಭೆಯನ್ನ ಕರೆದು ಎಲ್ಇಡಿ ಪರದೆಯ ಮೂಲಕ ಮಾಸ್ಟರ್ ಪ್ಲಾನ್ ವಿವರಿಸಿಯೇ ಹೊಸ ರಸ್ತೆಯ ತೀರ್ಮಾನಕ್ಕೆ ಬರಲಾಗಿದ್ದು, ಈಗ ಅನಗತ್ಯವಾಗಿ ರಸ್ತೆ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು ಸರಿಯಲ್ಲ ಎಂದು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ ಭಟ್ಟ ಪಂಚಿಗುಡ್ಡೆ ಹೇಳಿದರು. ಇವರು ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ನಮ್ಮ ವ್ಯವಸ್ಥಾಪನಾ ಸಮಿತಿಯು ಅಧಿಕಾರಕ್ಕೆ ಬಂದ ಬಳಿಕ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಶಾಸಕ ಅಶೋಕ್ ಕುಮಾರ್ ರೈಯವರ ಮಾರ್ಗದರ್ಶನದಲ್ಲಿ ಭಕ್ತರ ಸಹಕಾರದೊಂದಿಗೆ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ನಡೆಸಲಾಗ್ತಾ ಇದ್ದು, ಸ್ವರ್ಣ ಕವಚಕ್ಕೆ ಈಗಾಗಲೇ 300 ಗ್ರಾಂಗಿಂತಲೂ ಅಧಿಕ ಚಿನ್ನ ಸಮರ್ಪಣೆ, ದೇಣಿಗೆ ಸಮರ್ಪಣೆ, ತುಪ್ಪ ಸೇವೆ, ಎಳ್ಳೆಣ್ಣೆ ಅಭಿಷೇಕ, 40 ಲಕ್ಷ ರೂಪಾಯಿ ಮೌಲ್ಯದ ಅಕ್ಕಿ ಸಮರ್ಪಣೆ, ಶಿಲಾಮಯ ಕಟ್ಟಡಗಳ ನಿರ್ಮಾಣ ಕಾರ್ಯ ನಡೆದಿದೆ. ಇನ್ನು ಅನ್ನಪ್ರಸಾದ ವಿತರಣೆ ಕೂಡ ಅಚ್ಚುಕಟ್ಟಾಗಿ ನಡೀತಾ ಇದ್ದು, ಕಟ್ಟಿಗೆ ಗ್ಯಾಸ್ ವೆಚ್ಚ ಕಡಿತ ಮಾಡಲು ಸ್ಟೀಮ್ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಕ್ಷೇತ್ರದ ರಥಬೀದಿಯು ಸಂಚಾರಕ್ಕೆ ಮುಕ್ತ ಇರೋದ್ರಿಂದ ಗೋಕಳವು, ಕಸ ಹಾಕುವ ಕೃತ್ಯ, ವಾಹನಗಳ ನಿಲುಗಡೆ, ಆಂಬ್ಯುಲೆನ್ಸ್ಗಳಲ್ಲಿ ಮೃತದೇಹಗಳ ಸಾಗಾಟ ಮೊದಲಾದ ಕೃತ್ಯಗಳಿಗೆ ಕಡಿವಾಣ ಹಾಕಬೇಕು ಎಂದು ದೇವಸ್ಥಾನ ಸಂರಕ್ಷಣಾ ಸಮಿತಿಯು ನೀಡಿದ ಮನವಿಯಂತೆ ಸಭೆಯನ್ನ ಕರೆದು ಚರ್ಚಿಸಿ ಭಕ್ತರ ಗಮನಕ್ಕೆ ತಂದು ರಸ್ತೆ ನಿರ್ಮಾಣದ ತೀರ್ಮಾನಕ್ಕೆ ಬರಲಾಗಿದೆ. ಮುಂದೆ ಕ್ಷೇತ್ರದ ಸಂರಕ್ಷಣೆಯ ದೃಷ್ಟಿಯಿಂದ ಕ್ಷೇತ್ರಕ್ಕೆ ಆವರಣ ಗೋಡೆ, ಗೇಟ್ ಅಳವಡಿಕೆಯ ಕಾರ್ಯ ಕೂಡ ನಡೆಯಲಿದೆ. ಶಾಸಕರು ಹಾಗೂ ವ್ಯವಸ್ಥಾಪನಾ ಸಮಿತಿಯು ದೇವಸ್ಥಾನದ ಸುಮಾರು 70 ಕೋಟಿ ರೂಪಾಯಿ ಮೌಲ್ಯದ 11 ಎಕರೆ ಜಾಗವನ್ನ ದೇವಸ್ಥಾನಕ್ಕೆ ಪಡೆದಿದ್ದೇವೆ. ಇದೇ ವಿಚಾರಕ್ಕೆ ನಮ್ಮ ಮೇಲೆ 7 ಪ್ರಕರಣಗಳು ಕೂಡ ದಾಖಲಾಗಿದೆ. ಇನ್ನು ಈ ಸಂದರ್ಭ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ಬಿ ಈಶ್ವರ ಬೆಡೇಕಾರ, ನಳಿನಿ ಪಿ ಶೆಟ್ಟಿ, ಮಹಾಬಲ್ ರೈ ವಳ್ಳತಡಕ, ಸುಭಾಷ್ ರೈ ಬೆಳ್ಳಿಪಾಡಿ ಉಪಸ್ಥಿತರಿದ್ದರು. ಇದನ್ನು ಭಕ್ತರು ಇಲ್ಲ ಅಂತ ಹೇಳುವುದಿಲ್ಲ. ಎಷ್ಟು ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಭಕ್ತರು ಸಹಕರಿಸಿದೆ ಅಂತ ಹೇಳಿದರೆ, ಮಹಾಲಿಂಗೇಶ್ವರ ದೇವಸ್ಥಾನ ಇತಿಹಾಸದಲ್ಲಿ 40 ಲಕ್ಷಕ್ಕಿಂತ ಹೆಚ್ಚು ರೂಪಾಯಿಯ ಅಕ್ಕಿಯನ್ನು ಭಕ್ತರು ನೀಡಿರುವುದು ಇದು ನಮ್ಮ ಸಮಿತಿ ಬಂದ ನಂತರ. ಅದಲ್ಲದೆ ಎಷ್ಟೋ ಜನ ತುಪ್ಪ ಸೇವೆ ಆಗಿರ್ಬೋದು, ಎಳ್ಳೆಣ್ಣೆ ಅಭಿಷೇಕ ಇರಬಹುದು, ಇದನ್ನೆಲ್ಲ ಕಾರ್ಯಗತಗೊಳಿಸಿದ್ದು ನಮ್ಮ ವ್ಯವಸ್ಥಾಪನಾ ಸಮಿತಿ ಬಂದ ನಂತರ. ಇದನ್ನೆಲ್ಲ ಈಗ ಎಷ್ಟೋ ಭಕ್ತರ ಸಂಖ್ಯೆ ದೇವಸ್ಥಾನಕ್ಕೆ ಬರುವುದರಿಂದ ಜಾಸ್ತಿ ಆಗಿದೆ. ಎಷ್ಟೋ ಭಕ್ತರ ಇಷ್ಟಾರ್ಥ ಇವತ್ತು ನೆರವೇರಿದೆ ಅಂತೇಳಿ ನಿಮಗೆ ಈ ಮೊದಲು ಗೊತ್ತಿರಬಹುದು. ಅದಲ್ಲದೆ ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ದೇವಸ್ಥಾನದ ಈಗ ಸ್ವರ್ಣ ಕವಚ, ಮಹಾಲಿಂಗೇಶ್ವರನಿಗೆ ಒಂದು ಸ್ವರ್ಣ ಕವಚ ನಾವು ಅರ್ಪಿಸುವುದಂತೇಳಿ ವ್ಯವಸ್ಥಾಪನಾ ಸಮಿತಿ ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ಎಷ್ಟೋ ಭಕ್ತರು, 300 ಗ್ರಾಮಕ್ಕಿಂತಲೂ ಹೆಚ್ಚು ಭಕ್ತರು. ಈಗ ಕೆಲವು ಜನ ನನಗೆ 1 ಗ್ರಾಮವನ್ನು ಕೊಡಲಿಕ್ಕೆ ಕೂಡುವುದಿಲ್ಲ, 1 ಗ್ರಾಮ ಕೊಡಲಿಕ್ಕೆ ಕೂಡುವುದಿಲ್ಲ, 5,000 2,000 ರೂಪಾಯಿಯನ್ನು ಕೊಟ್ಟು ಇವತ್ತು 300 ಗ್ರಾಮಿಗಿಂತಲೂ ಗ್ರಾಮ ಚಿನ್ನ ಇವತ್ತು ದೇವಸ್ಥಾನಕ್ಕೆ ಭಕ್ತರಿಂದ ಬಂದಿದೆ. ಅದಲ್ಲದೆ ಶಿಲಾಮಯ ಇದು ನಮ್ಮ ಕಟ್ಟೆ, ಇದನ್ನೆಲ್ಲ ಇವತ್ತು ಒಂದು ಅಚ್ಚುಕಟ್ಟಾಗಿ ಜಾತ್ರೆಯನ್ನು ಯಾವ ರೀತಿ ಮಾಡಿದ್ದೇವೆ, ಎಲ್ಲ ವ್ಯವಸ್ಥೆಯು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇವತ್ತು ಎಲ್ಲರ ಸಹಕಾರದಿಂದ ನಡೆಯುತ್ತಾ ಇದೆ. ಹೀಗಿರುವಾಗ ಈ ನಮ್ಮ ಈ ಹಿಂದೆ 1 ವರ್ಷದ ಹಿಂದೆ ನಮ್ಮ ಸಂರಕ್ಷಣಾ ಸಮಿತಿ ಅಂತ ಹೇಳ್ತಾರಲ್ಲ, ಆ ಸಮಿತಿಯವರು ಒಂದು ಮನವಿ ಮಾಡಿದರು ನಮಗೆ. ದೇವಸ್ಥಾನದ ರಥಬೀದಿಯಲ್ಲಿ ಎಲ್ಲ ದೇವಸ್ಥಾನದ ಒಟ್ಟರದಲ್ಲಿ ಗೋವುಗಳು ಕಳವಾಗ್ತದೆ ಅಂತೇಳಿ ಕೆಲವು ಕಡೆ ಇಚ್ಛಾನುಸಾರವಾಗಿ ಕೆಲವು ಜನ ಬಂದು ಕಸ ಹಾಕ್ತಾರೆ, ಮತ್ತು 10 ಗಂಟೆ 1 ಗಂಟೆ 2 ಗಂಟೆಗೆಲ್ಲ ವಾಹನದಲ್ಲಿ ಬರ್ತಾರೆ, ಮತ್ತು ಬಸ್ಸು ನಿಲ್ಲಿಸ್ತಾರೆ. ಅದಲ್ಲದೆ ರಥಬೀದಿಯಲ್ಲಿ ಹೆಣವನ್ನು ಆಂಬ್ಯುಲೆನ್ಸ್ನಲ್ಲಿ ಸಾಗಿಸ್ತಾರೆ, ಮತ್ತು ನಮ್ಮ ಈ ಒಂದು ಕಡೆಯಿಂದ ಸೋಮವಾರ ಒನ್ ವೇ ಮಾಡ್ತಾರೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು, ಇದಕ್ಕೆಲ್ಲ ಒಂದು ತಡೆಗೋಡೆ ಆಗಬೇಕಂತ ಹೇಳುವುದನ್ನು ಮನವಿ ಮಾಡಿದ್ರು. ಇದಕ್ಕೆ ನಾನು ನಮ್ಮ ವ್ಯವಸ್ಥಾಪನಾ ಸಮಿತಿ, ನಮ್ಮ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಅವರಿಗೆ ಅವರ ಮನವಿಯನ್ನು ನಾವು ಹೇಳಿ, ನಾವು ಸಭೆ ಕರೆಸಿ ಅದನ್ನು ಚರ್ಚಿಸಿ ನಾವೊಂದು ಹಂತಕ್ಕೆ ಅದರಿಂದ ಒಂದು ಕಾರ್ಯಗತಗೊಳಿಸಿದ್ದೇವೆ. ಏನಂದರೆ ಈಗ ರಥಬೀದಿಯಾಗಿ ಶುದ್ಧತೆಯಲ್ಲಿ ಉಳಿಬೇಕೆಂಬ ದೃಷ್ಟಿಯಿಂದ ಒಂದು ರೋಡನ್ನು ಈಚೆ ಬದಿಯಿಂದ ನಮ್ಮ ಸ್ಮಶಾನದವರೆಗೆ ನಮ್ಮ ತೋಡಿನ ಬದಿಯಲ್ಲಿ ರೋಡು ಮಾಡುವುದು. ಮತ್ತೆಲ್ಲ ನೋಡಿ, ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಇವತ್ತು 7-8 ಕಡೆಯಿಂದ ಇದು ಎಂಟ್ರೆನ್ಸ್ ಉಂಟು ನೋಡಿ. ನಮ್ಮ ಇಲ್ಲಿ ಸ್ಮಶಾನದ ಸೈಡಿಂದ ಉಂಟು, ವೆಂಕಟರಮಣ ದೇವಸ್ಥಾನ ಸೈಡಿಂದ ಉಂಟು, ಈ ಪೋಸ್ಟ್ ಆಫೀಸ್
ಕ್ವಾರ್ಟರ್ಸಿನ ಕಡೆಯಿಂದ ಉಂಟು, ನಮ್ಮ ಕೊಂಬೆಟ್ಟಿನ ಕಡೆಯಿಂದ ಉಂಟು, ಮತ್ತು ನಮ್ಮ ಕೆರೆ ಬದಿಯಿಂದ ಕೂಡ ಉಂಟು. ಎಷ್ಟೋ ಬದಿಯಿಂದ ಈಗ ಎಲ್ಲ ಕಡೆಯಿಂದ ಜನಗಳು ಬರ್ತಾರೆ ಹೋಗ್ತಾರೆ. ಅದಕ್ಕೆ ಹೇಳುವರಿಲ್ಲ ಕೇಳುವರಿಲ್ಲ. ಈಗ ಎಲ್ಲದಕ್ಕೆ ಗೇಟ್ ಮಾಡಲಿಕ್ಕೆ ಆಗ್ತದ, ಎಲ್ಲದಕ್ಕೆ ಸಿಬ್ಬಂದಿ ವರ್ಗ ಮಾಡಲಿಕ್ಕೆ ಆಗ್ತದ. ಅದಕ್ಕೋಸ್ಕರ ನಮ್ಮ ಶಾಸಕರು ಮೊದಲು ಅಲ್ಲಿ ರಸ್ತೆ ಮಾಡುವ ಕೆಲಸಕ್ಕೆ ನಮ್ಮ ಕೈ ಹಾಕಿಕೊಂಡ್ರು. ಅದಕ್ಕೆ ಏನಾಗಬೇಕು, ಅದಕ್ಕೆ ಅಲ್ಲಿ ನೋಡಿ ತೋಡು ಬದಿಯೆಲ್ಲ ಜರ್ದಿದೆ. ಅದಕ್ಕೆ ತಡೆಗೋಡೆ ವ್ಯವಸ್ಥೆ 4 ಕೋಟಿ ರೂಪಾಯಿಯ ತಡೆಗೋಡೆ ವ್ಯವಸ್ಥೆಯನ್ನು ಶಾಸಕರ ಅನುದಾನದಲ್ಲಿ ಅವರು ತಂದಿರುತ್ತಾರೆ. ಈಗಾಗಲೇ ತಡೆಗೋಡೆ ಕೆಲಸ ಆರಂಭವಾಗಿದೆ. ಇದರಿಂದ ಅಲ್ಲಿ ರಸ್ತೆ ಮಾಡಲಿಕ್ಕೆ ಬಹಳ ಅನುಕೂಲವಾಯಿತು. ಅದು ದೇವಸ್ಥಾನದ ಜಾಗ ಅಲ್ಲ, ಅದರಲ್ಲಿ ಸುಮಾರು ಜಾಗ ಇದು ತೋಡಿನ ಜಾಗ ಬರ್ತದೆ. ತಡೆಗೋಡೆ ಆಗುವಾಗ ಅದು ನೋಡಿ, ನೀವು ಅಲ್ಲಿ ನೋಡಿ, ಅದು ಅಗಲಾಗಿದೆ. ಆಗ ಆ ರಸ್ತೆ ಅಲ್ಲಿ ಆಗಿ ನಮ್ಮ ಸ್ಮಶಾನಕ್ಕೆ ಸೇರ್ತದೆ. ಅದಲ್ಲದೆ ಆ ರಸ್ತೆ ಬಂದ ನಂತರ ಅಲ್ಲಿ ಇದು ಬೇಲಿಯ ವ್ಯವಸ್ಥೆಯನ್ನು ಮಾಡ್ತೇವೆ. ಈ ತುದಿಯಿಂದ ರಸ್ತೆ ಎಂಡ್ ಆಗುವವರೆಗೆ ಅದಕ್ಕೆ ಕಂಪೌಂಡ್ ಮಾಡ್ತೇವೆ. ಕಂಪೌಂಡ್ ಮಾಡುವಾಗ ನಮಗೆ ಇಲ್ಲೆಲ್ಲ ಇದು ಏಕಕಾಲದಲ್ಲಿ ನಮಗೆ ರಥೋತ್ಸವ ನಡೀತದೆ, ಇಲ್ಲದ್ರೆ ಬೇರೆ ಕಾರ್ಯಕ್ರಮ ನಡೀತದೆ. ದೇವಸ್ಥಾನದೊಳಗೆ ಯಾರು ವಾಹನ ಬರಬಾರ್ದು. ಅದಕ್ಕೆ 3 ಗೇಟನ್ನು ಮಾಡಿ ಬೀಗ ಹಾಕುವಂಥ ವ್ಯವಸ್ಥೆ ಮಾಡ್ತೇವೆ. ಆ ಬೀಗ ವ್ಯವಸ್ಥೆ ನಮ್ಮ ದೇವಸ್ಥಾನದಲ್ಲಿ ಇರ್ತದೆ. ಅದು ಸಾರ್ವಜನಿಕ ರಸ್ತೆ ಅಂತೇಳಿ ಹೇಳಿದ್ರು ಯಾರು? ಸಾರ್ವಜನಿಕ ರಸ್ತೆ ಅಲ್ಲ, ಅದು ಮಹಾಲಿಂಗೇಶ್ವರ ದೇವಸ್ಥಾನದ ರಸ್ತೆ. ಸಾರ್ವಜನಿಕ ರಸ್ತೆ ಆಗಬೇಕಾದ್ರೆ ನಾವು ನಗರಸಭೆಗೆ ಬಿಟ್ಟು ಕೊಡಬೇಕು. ನಗರಸಭೆಗೆ ಬಿಟ್ಟು ಕೊಡುವಂಥ ಕೆಲಸವನ್ನು ನಾವು ಯಾವತ್ತೂ ಮಾಡುವುದಿಲ್ಲ. ಅದು ದೇವಸ್ಥಾನದ ರಸ್ತೆ ದೇವಸ್ಥಾನದಾಗಿಯೇ ಇರ್ತದೆ. ಅದಲ್ಲದೆ ಇದಕ್ಕೆ ಈಗ ಬೇರೆಯವರು ಹೇಳ್ತಾರೆ ಅದು ದೇವಸ್ಥಾನದ ಇದು, ಯಾರು ಅದನ್ನು ನಮಗೆ ಇಲ್ಲಿ ಇದು ಕದೀತಾರೆ, ದನ ಕದೀತಾರೆ, ಮತ್ತು ಇದು ಕಸ ಹಾಕ್ತಾರೆ ಎಲ್ಲ ಹೇಳಿದ್ದು ಅವರೇ ಇವತ್ತು ರಸ್ತೆಗೆ ವಿರೋಧ ವ್ಯಕ್ತಪಡಿಸಿದ್ರು. ನಮಗೆ ಬಹಳ ಬೇಸರ ಆಗಿದೆ. ಯಾಕಂತ ಹೇಳಿದರೆ ನಮಗೆ ರಸ್ತೆ ಬೇಡುವ, ದೇವಸ್ಥಾನಕ್ಕೊಂದು ಭದ್ರತೆ ಬೇಡುವ. ನಮ್ಮ ದೇವಸ್ಥಾನಕ್ಕೆ ಭದ್ರತೆ ಎಲ್ಲಿಂಟು? ರಥ ಬೀದಿ ನಮಗೆ ಶುದ್ಧವಾಗಬೇಕು, ರಥ ಬೀದಿ ಒಳಿಬೇಕು. ನೋಡಿ, ದೇವಸ್ಥಾನದ ಎದುರಲ್ಲಿ ರಸ್ತೆ ಬರ್ತದೆ, ಎಷ್ಟು ವಾಹನ ಪೂಜೆಗೆ ತೊಂದರೆ ಆಗ್ತದೆ. ಇದಕ್ಕೆಲ್ಲ ಕಡಿವಾಣ ಹಾಕಲಿಕ್ಕೆ ನೋಡಿ, ಅಲ್ಲಿ ಕಂಬಳಕೋಡಿ 25 ಮನೆಯವರಿಗೆ ರಸ್ತೆ ಇಲ್ಲ, ಅವರು ಕೂಡ ಇದರಲ್ಲಿ ಹೋಗುದು. ಅವರು ಹೇಳ್ತಾರೆ ಇಲ್ಲಿ ಬೀರು ಬಾಟ್ಲಿ ಎಲ್ಲ ಕುಡಿದು ಬೀಸಾಕ್ತಾರೆ ಅಂತೇಳಿ. ಅದಕ್ಕೆ ನಾವು ಕಂಪೌಂಡಿನ ವ್ಯವಸ್ಥೆಯನ್ನು ಮಾಡ್ತೇವೆ. ಇದನ್ನು ಅಶೋಕ್ ಕುಮಾರ್ ಅವರ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಲಿ ಸಮಿತಿಯ ಆಗಲಿ ನಾವು ಏಕಪಕ್ಷೀಯವಾಗಿ ತಗೊಳ್ಳಿಲ್ಲ. ನೋಡಿ, ಇವತ್ತು ಈಗ ಇಲ್ಲಿ ಅರ್ಜಿ ಕೊಟ್ಟಿದ್ದಾರೆ, ಭಕ್ತರ ಗಮನಕ್ಕೆ ತಂದು ಮಾಡಿ ಅಂತೇಳಿ ಹೇಳಿ. ಭಕ್ತರ ಗಮನಕ್ಕೆ 2 ಸಲ ತಂದಿದ್ದೇವೆ. ಇವರು ಬಾರದಿದ್ದಕ್ಕೆ ಯಾರು ಹೊಣೆ? ನಾವು ನೋಡಿ, ನಮ್ಮ ಶಾಸಕರು ನಮಗೊಂದು ಹೆಜ್ಜೆಗೆ ಹೇಳುವುದಂತ ಹೇಳಿದರೆ ತಾಂಬೂಲ ಪ್ರಶ್ನೆ ಇಡಿ, ಪ್ರಶ್ನೆ ಚಿಂತನೆ ಮಾಡಿ, ಮಾಸ್ಟರ್ ಪ್ಲಾನ್ ಮಾಡಿ, ಅದಲ್ಲದೆ ಭಕ್ತರ ಗಮನಕ್ಕೆ ತನ್ನಿ. 2 ಸಲ ನಾವು ಭಕ್ತರ ಗಮನಕ್ಕೆ ತಂದಿದ್ದೇವೆ. LED ಮಾಸ್ಟರ್ ಪ್ಲಾನ್ನ ರಸ್ತೆ ಅದು. ಮಾಸ್ಟರ್ ಪ್ಲಾನ್ನ ಏನು ಮಾಸ್ಟರ್ ಪ್ಲಾನ್ನ ಬಗ್ಗೆ LED ಟಿವಿಯನ್ನು ಅಳವಡಿಸಿ ಇಂಜಿನಿಯರ್ಗಳನ್ನು ಕರೆಸಿ ಎಲ್ಲ ಭಕ್ತರ ಸಮ್ಮುಖದಲ್ಲಿ ಅದನ್ನು ಹೇಗೆ, ಎಲ್ಲಿ ರೋಡು ಏನು ಎಲ್ಲ ಅದನ್ನು ವಿವರಿಸಿದ್ದೇವೆ. ಅದು ಎಲ್ಲ ಪೇಪರ್ನವರಿಗೆ ಗೊತ್ತುಂಟು, ಪತ್ರಿಕೆಯಲ್ಲಿ ಬಂದಿದ್ದೇವೆ. ಭಕ್ತರ ಸಭೆ ಕರೆದಿದ್ದಾರೆ. ಭಕ್ತರ ದುಡ್ಡಿನಿಂದಲ್ಲ ಇಲ್ಲೆಲ್ಲ ಕೆಲಸ ಕಾರ್ಯಾಗುವುದು. ಭಕ್ತರ ಹತ್ರ ಹೇಳಿದರೆ ನಾವು ಮಾಡ್ತೇವೆ, ಭಕ್ತರ ಹತ್ರ ಹೇಳಿಯೇ ನಾವು ಮಾಡಿದ್ದು. ಆಗ ಬಂದ ಭಕ್ತರು ಯಾರು, ಈಗ ಇಲ್ಲಿ ಬರುವುದು ಭಕ್ತರು ಯಾರು ಅಂತ ನನಗೆ ಅನಿಸುವುದಿಲ್ಲ. ಇವರೆಲ್ಲ ಆವಾಗ ಎಲ್ಲಿದ್ದರು? ಈಗ ನೋಡಿ, ಶಾಸಕರು ತಡೆಗೋಡೆಗೆ 4 ಕೋಟಿ ತಂದಿದ್ದಾರೆ, 3 ಕೋಟಿ ರಸ್ತೆಗೆ ತಂದಿದ್ದಾರೆ. ಆ ರಸ್ತೆ ರೆಡಿ ಉಂಟು, ರಸ್ತೆ ಇದು ಸರ್ವೆ ಕೆಲಸ ಪೂರ್ಣಗೊಂಡಿದೆ. ಇದೆಲ್ಲ ಆದ ನಂತರ ಈಗ ರಸ್ತೆ ಮಾಡುವುದಕ್ಕೆ ವಿರೋಧ ಇದೆ ಅಂತ ಹೇಳಿದರೆ ಯಾರು ಅಲ್ಲಿ ದನ ಕದೀತಾರೆ, ರಸ್ತೆ ಇದು ನಮ್ಮ ಹೆಣ ತಗೊಂಡು ಹೋಗ್ಲಿಕ್ಕೆಲ್ಲ ಆಂಬುಲೆನ್ಸ್ ಎಲ್ಲ ಹೋಗಿ ಬಿಡಬಾರ್ದು ಅಂತ ಹೇಳ್ತಾರೆ. ಅವರೇ ಇವತ್ತು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. 4:15 ಗಂಟೆಗೆ ಸಭೆಯನ್ನು ಕೂಡ ಕರೆದಿದ್ದಾರೆ. ಇದು ನಮಗೆ ಬಹಳ ಬೇಸರ ಆಗಿದೆ. ಇದು ನನ್ನ ಅಂದಾಜು ಇದು ಇದರಲ್ಲಿ ಭೂಮಾಫಿಯಾ ಕೈವಾಡ ಇದೆ ಅಂತೇಳಿ ನನಗೆ ಅನಿಸ್ತದೆ. ಯಾಕಂತ ಹೇಳಿದರೆ ಭಕ್ತರಾದರೆ ಅವರು ಮೊನ್ನೆ ಬರಬೇಡುವ, ಇದಕ್ಕೆ ಅಬ್ಜೆಕ್ಷನ್ ಹಾಕಬೇಡುವ? ಯಾರಾದರೂ ಒಂದು ಲೆಟರ್ ಕೊಟ್ಟಿದ್ದಾರೆ, ನಮ್ಮದು ರಸ್ತೆದು ಅಬ್ಜೆಕ್ಷನ್ ಉಂಟು, ಯಾಕೆ ಅಲ್ಲಿ ಇಂಜಿನಿಯರ್ ಬರುವಾಗ LED ತೋರಿಸಿ ಶಾಸಕರ ಮಧ್ಯಸ್ಥಿಕೆಯಲ್ಲಿ ಎಲ್ಲರೂ ಜೀರ್ಣೋದ್ಧಾರ ಸಮಿತಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರಿದ್ದು ಮಾಡುವಾಗ ಇವರು ಯಾಕೆ ಬರಲಿಲ್ಲ? ಹೇಳಬೇಕಿತ್ತಲ್ಲ. ನಾವೆಂತ ಮನೆಯಲ್ಲಿ ಕೂತು ಮಾಡಿದ್ದ? ಬಹಿರಂಗವಾಗಿ ಸಾರ್ವಜನಿಕವಾಗಿ ಮೀಟಿಂಗ್ ಕರೆದು ಮಾಡಿದ್ದಲ್ವ? ಯಾಕೆ ಇಷ್ಟು ಅಭಿವೃದ್ಧಿ ಮಾಡುವಾಗ ಇವರಿಗೆ ಹೊಟ್ಟೆ ಕಿಚ್ಚು? ಇಷ್ಟು ವ್ಯವಸ್ಥಿತ ರೂಪದಲ್ಲಿ ಇವತ್ತೇ ಜನಸಂಖ್ಯೆ ಜಾಸ್ತಿ ಆಗಿದೆ ದೇವಸ್ಥಾನಕ್ಕೆ ಬರುವುದು. ಎಲ್ಲ ವ್ಯವಸ್ಥಿತ ರೂಪದಲ್ಲಿ ಇವತ್ತು ಮಹಾಲಿಂಗೇಶ್ವರ ದೇವಸ್ಥಾನ ಇಡೀ ರಾಜ್ಯವೇ ತಿರುಗಿ ನೋಡುವಂಥ ಕೆಲಸ ಕಾರ್ಯ ಆಗಿದೆ.
ಇದನ್ನೆಲ್ಲ ಇವರು ಅರ್ಥ ಮಾಡಿಕೊಳ್ಬೇಕು. ಇವತ್ತು ದೇವಸ್ಥಾನ ನೋಡಿ 2028ಕ್ಕೆ ನಾವು ಬ್ರಹ್ಮ ಕಲಶೋತ್ಸವವನ್ನು ರೆಡಿ ಮಾಡುವುದಂತೇಳಿ ನಮ್ಮ ಸಮಿತಿ ನಿಶ್ಚಯ ಮಾಡಿದೆ. ಅದನ್ನು ಘೋಷಣೆ ಕೂಡ ಮಾಡಿದ್ದೇವೆ. ತಂತ್ರಿಗಳ, ಅರ್ಚಕರ ಎಲ್ಲರ ಸಹಕಾರ ಮತ್ತು ದೈವಜ್ಞರ ಸಹಕಾರ ಎಲ್ಲವನ್ನು ಕೇಳಿ ನಾವು ವ್ಯವಸ್ಥೆ ಮಾಡಿದ್ದೇವೆ. ಮತ್ತು ನೋಡಿ, ಟೆಂಡರ್ ಕರೀಲಿಲ್ಲ ಅಂತ ಹೇಳ್ತಾರೆ. ಟೆಂಡರ್ ಕರೀದಿದ್ದೇವೆ ನಾವು. ಟೆಂಡರ್ ಕರೆದೇ ಮಾಡೋದು. ಕೆಲವು ಜನ ಮಾಹಿತಿ ಹಕ್ಕಲ್ಲಿ ಎಷ್ಟು ಜನ ವಿಷಯವನ್ನು ಕೇಳಿಕೊಂಡು ಹೋಗಿದ್ದಾರೆ, ಮಾಹಿತಿ ಹಕ್ಕಲ್ಲಿ ತೆಗಿತಾರೆ, ನಾವು ಕೊಡ್ತೇವೆ. ಪ್ರತಿಯೊಂದಕ್ಕೂ ನಾವು ಲೆಕ್ಕಪತ್ರಗಳನ್ನು ಇಟ್ಟುಕೊಂಡಿದ್ದೇವೆ. ಮಾಹಿತಿ ಹಕ್ಕಲ್ಲಿ ಬೇಕಾದರೆ ಯಾರಾದರೂ ತೆಗೆದಿದ್ದಾರೆ ಕೆಲವು ಜನ. ಅದಕ್ಕೆ ಮಾಹಿತಿ ಹಕ್ಕಲ್ಲಿ ನಾವು ಉತ್ತರ ಕೊಟ್ಟಿದ್ದೇವೆ. ಇದು ಯಾರಿಗೆ ಯಾವಾಗ ಏನು ಎಲ್ಲ ಲೆಕ್ಕಾಚಾರ ಉಂಟು. ಇದು ಮಹಾಲಿಂಗೇಶ್ವರ ದೇವಸ್ಥಾನದ ನಮಗೆ ಒಂದು ಭದ್ರತೆ ಆಗಬೇಕು. ಭದ್ರತೆ ಆಗಬೇಕಾದ್ರೆ ತಡೆಗೋಡೆ ಆಗಬೇಕು. ಗೋಡೆ ಆಗಬೇಕಾದ್ರೆ ನೋಡಿ, ಈಗ ರಥ ಬೀದಿಯಲ್ಲಿ ಎಷ್ಟು ವಾಹನ ಹೋಗ್ತದೆ, ಇಲ್ಲಿ ಪುರಸಭೆ ರಸ್ತೆ ದೇವಸ್ಥಾನ ಎದುರೇ ಎಷ್ಟು ವಾಹನ ಹೋಗ್ತದೆ. ಇದಕ್ಕೆಲ್ಲ ಕಡಿವಾಣ ಆಗಬೇಕಾದ್ರೆ ಪರ್ಯಾಯ ರಸ್ತೆ ಕೊಡಬೇಡುವ ನಾವು? ಅದು 3 ಎಕರೆ ಜಾಗ ಹೋಗ್ತದೆ ಅಂತ ಹೇಳಿದ್ರು. ಯಾರು 3 ಎಕರೆ ಜಾಗ ಹೋಗುದು? ಇವರು ಅಳತೆ ಮಾಡಿದ್ದಾರಾ? ಸರ್ವೆ ಮಾಡಿದ್ರು ವ್ಯವಸ್ಥಾಪನಾ ಸಮಿತಿ. ಇವರು ಅಳತೆ ಮಾಡಿದ್ದಾರಾ? ಕೆಲವು ಇದು ನಮ್ಮ ತೋಡಿಂದ ಆ ಕಡೆ ಕೊಡಿ, ಅಲ್ಲಿ ಪರಂಬುಕ್ ಉಂಟು, ಅದೆಲ್ಲ ಒಂದು ಮಾತ. ಇದು ತಡೆಗೋಡೆ ಆದ್ರಿಂದ ಶಾಸಕರ ಅಶೋಕ್ ಕುಮಾರ್ ಅವರು 4 ಕೋಟಿ ತಂದ್ರಿಂದ ಅಲ್ಲಿ ತಡೆಗೋಡೆ ಆದ್ರಿಂದ ರಸ್ತೆಗೆ ಅಗಲೀಕರಣಕ್ಕೆ ಜಾಗ ಬೇಕಷ್ಟು ಸಿಕ್ಕಿತ್ತು. ಅದು ದೇವಸ್ಥಾನ ಜಾಗ ಮಾತ್ರ ಅಲ್ಲ, ಕೆಲವು ಜನ ಅಲ್ಲಿ ಪರ್ಚೇಸ್ ಮಾಡಿದ್ದೇವೆ. ಅಲ್ಲಿ ನೋಡಿ, ಆ ಮೂಲೆಯಲ್ಲಿ ನೀರು ಸಮಲ್ತದೆ, ಎಲ್ಲ ಮನೆಗಳು ಮುಳುಗುತ್ತವೆ. ಅದಕ್ಕೆ ತಡೆಗೋಡೆ ಮಾಡಿದ್ದು ತಪ್ಪ. ಇದೆಲ್ಲ ಈ ಜೀರ್ಣೋದ್ಧಾರ ಕೆಲಸ ಆಗುವಾಗ ಯಾಕೆ ಈಗ ಉಪದ್ರ ಕೊಡುವುದು? ಇದೆಲ್ಲ ಒಳ್ಳೆಯದಲ್ಲ. ಇದನ್ನೆಲ್ಲ ನಾವು ಒಂದು ವ್ಯವಸ್ಥಿತ ರೂಪದಲ್ಲಿ ಕೆಲಸ ಕಾರ್ಯವನ್ನು ಇವತ್ತು ನಮ್ಮ ಸಮಿತಿಯು ಮಾಡ್ತಿದೆ. ಎಲ್ಲ ಭಕ್ತಾದಿಗಳ ಎಲ್ಲರೂ ಸಹಕರಿಸಿದ್ದಾರೆ, ಇನ್ನೂ ಕೂಡ ಸಹಕರಿಸಬೇಕು. ಲಕ್ಷಾಂತರ ಮಂದಿ ಇವತ್ತು ಮಹಾಲಿಂಗೇಶ್ವರ ದೇವರ ಭಕ್ತರಿದ್ದಾರೆ. ಹಾಗೆ ನಾವು ಈ ಒಂದು ಹಂತವಾಗಿ ಜೀರ್ಣೋದ್ಧಾರ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲ ಭಕ್ತಾದಿಗಳು ಸಹಕರಿಸಬೇಕು. ಈಗ 3-4 ಮಂದಿ ಇದು ಬಂದು ಏನೆಲ್ಲ ವಾಟ್ಸಪ್ ಅಲ್ಲಿ ಇದಲ್ಲೇ ಹಾಕ್ತಾರೆ. ಅದಕ್ಕೆಲ್ಲ ನೀವು ಕಿವಿಗೆ ಕೊಡಬೇಡಿ. ದೇವಸ್ಥಾನದ ಕೆಲಸ ಹೇಗೆ ಆಗ್ತದೆ ಅಂತೇಳಿ ನಿಮಗೆಲ್ಲರಿಗೂ ಗೊತ್ತುಂಟು. ನೀವು ಈ ಜೀರ್ಣೋದ್ಧಾರ ಕೆಲಸಗಳಲ್ಲಿ ಕೈ ಜೋಡಿಸಬೇಕು ಈ ಹಿಂದಿನಂತೆ. ಹಾಗೆ ನಾವು ಒಂದು ರಾಜ್ಯವೇ ದೇಶವೇ ಮೆಚ್ಚುವಂಥ ಒಂದು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮವನ್ನು ಈ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಮಾಡಲಿದ್ದೇವೆ. ಎಲ್ಲರೂ ಕೂಡ ಸಹಕರಿಸಬೇಕು. ಯಾರು ಈ ಸಮಾಜದಲ್ಲಿ ಯಾರಾದರೂ ಅಪಪ್ರಚಾರ ಮಾಡಿದರೆ ಅದಕ್ಕೆಲ್ಲ ಕಿವಿ ಕೊಡುವಂಥ ಕೆಲಸವನ್ನು ಮಾಡಬೇಡಿ. ನೇರವಾಗಿ ನಮ್ಮ ಸಮಿತಿಯವರ ಹತ್ರ ಹೇಳಿ ಅದಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತೇವೆ. ಪ್ರತಿಯೊಂದು ಕೂಡ ಭಕ್ತರ ಗಮನಕ್ಕೆ ತಂದೇ ನಾವು ಮಾಡುವುದು, ದೈವಜ್ಞರ ಸಲಹೆಯನ್ನೇ ಮಾಡುವುದು, ಮಾಸ್ಟರ್ ಪ್ಲಾನ್ನ ಪ್ರಕಾರವೇ ಮಾಡುವುದು ಅಂತೇಳಿ ಹೇಳಲು ಇಚ್ಛಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನೋಡಿ ಸರ್, ಮಹಾಲಿಂಗೇಶ್ವರ ದೇವರ ಭಕ್ತರಂತ ಆದರೆ ಅವರು ಇದು ಅಲ್ಲಿ ಸಭೆಗೆ ಬರಬೇಡ್ವಾ? ನಾವು ಬಹಿರಂಗವಾಗಿ ಸಭೆ ಕರೀಲಿಲ್ವಾ? ಆ ಸಭೆ ಕರೆಯುವಾಗ ಬಂದು ಸರ್ ಅದು ಅಲ್ಲಿ ರೋಡ್ ಬೇಡ, ನಾವು ಮಾಸ್ಟರ್ ಪ್ಲಾನ್ ಮಾಡಿ ಅಲ್ಲಿ ಅಷ್ಟು ದೊಡ್ಡ ಖರ್ಚು ಮಾಡಿ LED ಹಾಕಿ ಇದು ಬೆಂಗಳೂರಿಂದ ಇಂಜಿನಿಯರನ್ನೆಲ್ಲ ಕರೆಸಿ ಅವರಿಗೆ ಮಾಹಿತಿ ಕೊಡಲಿಲ್ವಾ? ಮಾಹಿತಿ ಕೊಡುವಾಗ ಅವರು ಕೇಳಬೇಡುವ? ಇದರ ಬಗ್ಗೆ ಈಗ ರಥ ಬೀದಿ ಬಂದಾಗೋದು ಬೇಡುವ? ರಥ ಬೀದಿಯಲ್ಲಿ ಹೆಣ ತಕೊಂಡು ಹೋದರೆ ಒಳ್ಳೇದಾ? ಅಲ್ಲಿ ಬಸ್ಸು ನಿಲ್ಲಿಸಿದರೆ ಒಳ್ಳೇದಾ? ಕೆಲವು ಜನ ಬೀರು ಬಾಟ್ಲೆಲ್ಲ ರಾತ್ರಿ ಬಂದು ಬೀಸಾಕ್ತಾರಂತೆ, ಅದೆಲ್ಲ ಒಳ್ಳೇದಾ? ಇದರ ಬಗ್ಗೆ ಅವರಿಗೆಲ್ಲ ಕೇಳಬಹುದಿತ್ತಲ್ಲ. ಹಾಗಾದರೆ ಈ ಕೆಲಸ ಆಗುವಾಗ, ಇಷ್ಟು ಲಾಯ್ಕು ಅಭಿವೃದ್ಧಿ ಆಗುವಾಗ ಇಷ್ಟು ಇದು ಈಗ ನೋಡಿ, ಸರ್ವೆ ಆಗಲಿಲ್ವಾ? ಸರ್ವೆ ಆಗಲಿಕ್ಕೆ ಎಷ್ಟು ತಿಂಗಳಾಯಿತು? ಇದರಿಂದ ಮೊದಲೇ ಸರ್ವೆ ಆಗುವ ಕೇಳಬೇಡ, ಇವತ್ತು ನಿನ್ನೆ ಬಂದು ಅರ್ಜಿ ಹಾಕುದಾ? ಹಾಗಾದರೆ ಇದರ ಹಿನ್ನೆಲೆ ಏನಂತೇಳಿ ನೀವು ತಿಳ್ಕೊಳ್ಳಿ. ನೋಡಿ ಸರ್, ಇದು ಮಹಾಲಿಂಗೇಶ್ವರ ದೇವಸ್ಥಾನದ ರಸ್ತೆ. ಇದನ್ನು ನಗರಸಭೆಗೆ ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ. ಇದು ಮಹಾಲಿಂಗೇಶ್ವರ ದೇವಸ್ಥಾನ ರಸ್ತೆಯಾಗೇ ಉಳಿತದೆ. ಸಾರ್ವಜನಿಕ ರಸ್ತೆ ಅಂತ ಹೇಳಿದ್ದು ಯಾರು? ಅವರೇ ಹೇಳುದು. ನಾವು ಸಾರ್ವಜನಿಕ ರಸ್ತೆ ಅಂತೇಳಿ ಬರೆದು ಕೊಟ್ಟಿದ್ದೇವೆ. ದಾಖಲೆ ದಾಖಲೆ ಕೊಡಿ. ನೀವು ಸುಮ್ಮನೆ ಅಲ್ಲಿ ಮೋರಿಯಲ್ಲಿ ಕೂತು ಸಾರ್ವಜನಿಕ ರಸ್ತೆ 3 ಎಕರೆ ಹೋಗ್ತದೆ, ತೋಡಿನ ಆ ಬದಿಯಲ್ಲಿ ಮಾಡಿ, ಅದೆಲ್ಲ ಹಿತಲ್ಲ ಸರ್. ಇಲ್ಲಿ ಬಂದು ಅದಕ್ಕೆ ದಾಖಲೆ ಕೊಡಿ. ನಾವು ಅದು ಸಾರ್ವಜನಿಕರಿಗೆ ಇದು ನಗರಸಭೆಗೆ ಬಿಟ್ಟು ಕೊಡೋ ಪ್ರಶ್ನೆ ಇಲ್ಲ. ಅದರ 3 ಗೇಟ್ ಮಾಡ್ತೇವೆ. ನಮಗೆ ಇಲ್ಲಿ ರಥೋತ್ಸವ ದಿವಸ ಎಲ್ಲ ವಾಹನ ಒಳಗೆ ಬಾರದಾಗೆ ಬಂದೋಬಸ್ತು ಬೇಕಾದರೆ ಬೀಗ ಹಾಕಿ, ಬೀಗ ದೇವಸ್ಥಾನದಲ್ಲಿ ಇರ್ತದೆ. ಸರ್, ಈಗ ಸರ್ವೆ ಆಗಿದೆ? ಸರ್ವೆ ಕೆಲಸ ಪೂರ್ಣಗೊಂಡಿದೆ. ಎಷ್ಟು ಜಾಗ ಹೋಗ್ತದೆ ಅಂತ? ಸಾಧಾರಣ 10 ಮೀಟರ್ ಅಗಲಕ್ಕೆ ಈ ತಲೆಯಿಂದ ಆ ತಲೆಗೆ ಹೋಗ್ತದೆ. ಅದರಲ್ಲಿ ತಡೆಗೋಡೆ ಬಂದು ಸುಮಾರು ಜಾಗ ನಮಗೆ ತೋಡಿನ ಬದಿಯಿಂದ ಸಿಗ್ತದೆ. ಈಗ ಅಂದಾಜು ಲೆಕ್ಕ ಸಿಕ್ಕಿದೆ ಎಷ್ಟು ಹೋಗ್ಬೋದು ಅಂತ? ಅದು ಅಂದಾಜು ಈಗ ನಿನ್ನೆ ಮೊನ್ನೆ ಸರ್ವೆ ಆದ್ದು
ಹೆಚ್ಚು ಹೋಗುದಿಲ್ಲ. ನೋಡಿ ಸರ್, ಮತ್ತೆ ನಾನು ಹೇಳ್ತೇನೆ, ಇವರು ಈಗ ಜಾಗ ಹೋಗ್ತದೆ ಅಂತ ಹೇಳಿ ಹೇಳ್ತಾರಲ್ಲ, 11 ಎಕರೆ ಜಾಗೆ ಅಶೋಕ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ದೇವಸ್ಥಾನ ಜಾಗೆ ವಶಪಡಿಸಿದ್ದೇವೆ. ಅದರಲ್ಲಿ 7 ಕೇಸ್ ಉಂಟು ನನ್ನ ಮೇಲೆ, ಶಾಸಕರ ಮೇಲೆ. ಇಷ್ಟು ರಿಸ್ಕ್ ತೆಕ್ಕೊಂಡು ಇವರಿಗೆ ಇದರಿಂದ ಮೊದಲೇ ಯಾಕೆ ಇದು ಮಾಡಲಿ? ನೋಡಿ, ಅಲ್ಲಿ ನೆಲ್ಲಿಕಟ್ಟೆಯಲ್ಲಿ ಅಶ್ವತ್ಥ ಮರ ಉಂಟೊಂದು, ಅಲ್ಲಿ 8 ಸೆನ್ಸ್ ಜಾಗ ಇತ್ತು ಬೇರೆಯವರ ಕೈಯಲ್ಲಿ. 2ನೇ ದಿವಸ ಮಹಾಲಿಂಗೇಶ್ವರ ದೇವಸ್ಥಾನ ಬಂದು ಕೂತ್ಕೊಳ್ಳೋದು ಆ ಕಟ್ಟೆಯಲ್ಲಿ. ಅಲ್ಲಿ ಬಾಡಿಗೆಯಲ್ಲಿ ಇದ್ದರು ಅವರು, ನಾನ್ ವೆಜ್ ಎಲ್ಲ ತಿಂದುಕೊಂಡು ಅಶ್ವತ್ಥ ಮರದ ಅಡಿಯಲ್ಲಿ ಇದ್ದರು. ಇದನ್ನು ಯಾಕೆ ಇವರು ನಿಲ್ಲಿಸಲಿಲ್ಲ? ಇದನ್ನೆಲ್ಲ ಯಾಕೆ ನಿಲ್ಲಿಸಲಿಲ್ಲ ಇದರಿಂದ ಮೊದಲೇ? ಅದಕ್ಕೆ ಅಶೋಕ್ ಕುಮಾರ್ ಇವರು ಬರಬೇಕಿತ್ತ, ಈಶ್ವರ ಭಟ್ರು ಮತ್ತು ಸಮಿತಿ ಬರಬೇಕಿತ್ತ? ಖಾಲಿ 8 ಸೆನ್ಸ್ ಜಾಗ ಇವರಿಗೆ ವಶಪಡಿಸಲಿಕ್ಕೆ ಆಗಲಿಲ್ಲ. ಆ ಅಶ್ವತ್ಥ ಮರದಲ್ಲಿ ದೇವರು ಕೂತ್ಕೊಳ್ಳುವ ಜಾಗೆ ಇವತ್ತು 3 ಎಕರೆ ಜಾಗ ಹೋಗ್ತದೆ ಅಂತ ಹೇಳಿದಲ್ಲ, 11 ಎಕರೆ ಜಾಗ 70 ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ ಜಾಗ ನಾವು ರಿಸ್ಕ್ ತಗೊಂಡು, ಈಶ್ವರ ಭಟ್ರ ಕಮಿಟಿ ನಾಳೆ 2 ವರ್ಷದಲ್ಲಿ ನಾನು ಇಳಿದು ಹೋಗಬೇಕಾಗ್ತದೆ. ಆದರೆ ನನ್ನ ಮೇಲಿನ ಕೇಸು ಮುಗೀತದ? ಶಾಸಕರ ಮೇಲಿನ ಕೇಸು ಮುಗೀತದ? ಮೊನ್ನೆ ನೋಡಿ, ಉಳ್ಳಾಟಿ ನಡೆಯಲ್ಲಿ ಅಲ್ಲಿ ಬರಲಿಕ್ಕೆ ಆಗುವುದಿಲ್ಲ ಅಂತೇಳಿ ಭಕ್ತರು ಇದು ಮಾಡಿದರು. ಅದರ ಅಗಲೀಕರಣ ಆ ಕೆಲಸ ಆಗಲಿಲ್ವ? ಅದು ಎಷ್ಟು ರಿಸ್ಕ್ ತಗೊಂಡೆಲ್ಲ ಭಕ್ತರುಗಳೆಲ್ಲ ಮಾಡಿದ್ದಾರೆ ಸೇರಿ. ಈಗ ಪ್ರತಿಯೊಂದಲ್ಲಿ ನಾವು ಅಭಿವೃದ್ಧಿ ಮಾಡೋದಿಲ್ವ? ಇವರು ಯಾಕೆ ಅದನ್ನು ಟೀಕೆ ಮಾಡೋದು, ಅದನ್ನು ಇದು ಸಭೆ ಕರೆಯುವುದು, ಹೀಗೆಲ್ಲ ಮಾಡೋದು ಒಂದು ಒಳ್ಳೆಯ ಲಕ್ಷಣ ಅಂತೇಳಿ ನಾನು ಹೇಳಲು ಇಚ್ಛಿಸ್ತೇನೆ. ಈಗ ದೇವಸ್ಥಾನದ ನಟರಾಜ ವೇದಿಕೆ ಹಾಲ್ನ ಬಗ್ಗೆ ನೋಡಿ ಸರ್, ಈಗ ನಟರಾಜ ವೇದಿಕೆಯನ್ನು ಅಲ್ಲಿ ಬದಿಯಲ್ಲಿ ರೋಡ್ ಬರುವಂಥ ಕೆಲಸ ಆಗಿದೆ. ನಂತರ ಈ ಸಭಾಭವನನ್ನು ಇವತ್ತು ನಾಳೆ ತೆಗೆಯುವುದಿಲ್ಲ. ಸಭಾಭವನ ಆಗಬೇಕಾದ್ರೆ ಸಭಾಭವನ ಅಲ್ಲಿ ಈಗ ಆಟಿ ಕಳೆದಾಗಿ 15 ತಾರೀಕಿನ ನಂತರ ಶಿಲಾನ್ಯಾಸ ಆ ಕಾರ್ಯಕ್ರಮ ಆಗ್ತದೆ. ಅದರಲ್ಲಿ ಈಗ ಟೆಂಡರ್ ಕರೆಯುವಂಥ ಕೆಲಸ ಶೀಘ್ರದಲ್ಲೇ ಆಗ್ತದೆ. ನಂತರ ನಾವು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಭಾಭವನವನ್ನು ಮಾಡ್ತೇವೆ. ನಂತರ ಅದನ್ನು ತೆಗೆಸುವಂಥ ಕೆಲಸವನ್ನು ಮಾಡ್ತೇವೆ. ಅಲ್ಲಿ ಮೊನ್ನೆ ದೈವಜ್ಞರು ಇದು ಅಲ್ಲಿ ಭತ್ತ ಬೆಳೆಸಬೇಕಂತ ಹೇಳಿದರು. ಅಲ್ಲಿ ಅದು ತೋಡಿನ ಬದಿಯಲ್ಲಿ ಅಲ್ಲಿ ರೋಡ್ ಬರುವುದು, ಆ ಜಾಗೆಯಲ್ಲಿ ಭತ್ತ ಮಾಡಿಯೇ ಮಾಡ್ತೇವೆ. ಮಹಾಲಿಂಗೇಶ್ವರ ದೇವಸ್ಥಾನದ ಆ ಬಿಲ್ಡಿಂಗನ್ನು ತೆರವುಗೊಳಿಸಿ ಅಲ್ಲಿ ಭತ್ತ ದೈವಜ್ಞರು ತಿಳಿಸಿಯಂತೆ ಭತ್ತವನ್ನು ಮಾಡುವ ಕೆಲಸ ಮಾಡ್ತೇವೆ. ಅದನ್ನೇ ದೇವರಿಗೆ ಸಮರ್ಪಿಸುವಂಥ ಕೆಲಸ ಮುಂದಿನ ದಿವಸಗಳಲ್ಲಿ ಮಾಡಿಯೇ ಮಾಡ್ತೇವೆ. ಅದಕ್ಕೆಲ್ಲ ಟೀಕೆ ಮಾಡಬಾರ್ದು. ಭತ್ತ ಮಾಡಲಿಕ್ಕೆ ಜಾಗ ಎಲ್ಲುಂಟು, ಅದು ಉಂಟಲ್ಲ, ಮತ್ತೆ ನೋಡಿ ಮಾಡ್ತೇವೆ, ನಾವು ಮಾಡಿ ತೋರಿಸ್ತೇವೆ. ನಮಗೊಂದು ಅವಕಾಶ ಕೊಡಿ, ಸ್ವಲ್ಪ ತಾಳ್ಮೆ ತೆಕ್ಕೊಳ್ಳಿ, ಟೀಕೆ ಮಾಡೋದೆಲ್ಲ ನಿಲ್ಲಿಸಿ. ನೋಡಿ, ಪ್ರತಿಯೊಂದು ವಿಷಯದಲ್ಲಿ ನಾವು ಟೆಂಡರ್ ಕರೆದಿದ್ದೇವೆ, ಅದಕ್ಕೆ ಮಾಹಿತಿಯ ಕಲಿ ತೆಗೀರಿ, ಅದಕ್ಕೆ ಮತ್ತೆ ಮಾತಾಡಲಿ. ಮೊದಲು ಮಾಹಿತಿಯ ಕಲಿ ತೆಗೀಲಿ. ಕೆಲವು ಜನ ತೆಗೆದು ತೆಕ್ಕೊಂಡು ಹೋಗಿದ್ದಾರೆ, ಎಷ್ಟೋ ಜನ ತೆಕ್ಕೊಂಡು ಹೋಗಿದ್ದಾರೆ, ಕೊಟ್ಟಿದ್ದೇವೆ ನಾವು.